ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಜಾತಿ ನಿಂದನೆ ಆರೋಪದಲ್ಲಿ ಬಂಧನಕ್ಕೆ ಒಳಪಟ್ಟಿರುವ ಶಾಸಕ ಮುನಿರತ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಟೆಕ್ಕಣ್ಣನವರ ಖುದ್ದು ವಿಚಾರಣೆಯ ನೇತೃತ್ವವನ್ನು ವಹಿಸಿದ್ದಾರೆ. ವಿಚಾರಣೆಯಲ್ಲಿ ಇದು ನನ್ನ ಆಡಿಯೋ ಅಲ್ಲ ಅಂತ ಮುನಿರತ್ನ ಪುನರುಚ್ಚರಿಸಿದ್ದಾರೆ. ಇದೆಲ್ಲ ರಾಜಕೀಯ ಷಡ್ಯಂತ್ರ, ಮೂಡ, ನಾಗಮಂಗಲ ಗಲಭೆ ಕೇಸ್ ಡೈವರ್ಟ್ ಮಾಡಲು ನನ್ನನ್ನು ಬಲಿಪಶು ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಂಜೆ ಹೊತ್ತಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಲಾಯಿತು. ಹೃದಯ ಸಂಬಂಧಿ ಚೆಕಪ್ ಅನ್ನು ಜಯದೇವ ಆಸ್ಪತ್ರೆಯಲ್ಲಿ ಮಾಡಲಾಯಿತು. ಇನ್ನು ಸರ್ಕಾರ ಮುನಿರತ್ನ ವಿಚಾರದಲ್ಲಿ ರಾಜಕೀಯ ದ್ವೇಷ ಸಾಧಿಸ್ತಾ ಇದ್ದು ಎಫ್ಎಸ್ಎಲ್ ಸಂಸ್ಥೆ ಮುಚ್ಚಿಬಿಡ್ಲಿ, ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ಇಲ್ಲ, ಅರೆಸ್ಟೂ ಮಾಡಿಲ್ಲ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ಸಿಟಿ ರವಿ ಕಿಡಿಕಾರಿದ್ರು. ಮುನಿರತ್ನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಮಂತ್ರಿಗಳು, ಶಾಸಕರು, ನಾಯಕರು ಸಿಎಂಗೆ ಮನವಿ ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುತ್ತಿಗೆದಾರ ಚೆಲುವರಾಜು ಮನೆಗೆ ಭೇಟಿ ಕೊಟ್ಟು ಧೈರ್ಯ ತುಂಬಿದ್ದಾರೆ. ಚೆಲುವರಾಜು ರಕ್ಷಣೆ ಕೇಳಿದ್ದಾರೆ, ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಕಂಪ್ಲೇಂಟ್ ಬಂದಿದ್ದು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ನೋಟಿಸ್ ಕೊಡ್ತೀವಿ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ತಿಳಿಸಿದ್ದಾರೆ. ರಾಯಚೂರಲ್ಲಿ PSI ಸತ್ರಲ್ಲ, ಕಂಪ್ಲೇಂಟ್ ಆಗಿ FIR ಆಗೈತಲ್ಲ, ಅವ್ರು ಕರ್ಕೊಂಡು CM ಅವರು ಅವ್ರ ಮನೆಯಲ್ಲಿ ಕಾಫಿ ತಿಂಡಿ ಕೊಡ್ಸೋದು ಎಷ್ಟು ಸರಿ? ಮುನಿರತ್ನ ಮಾತ್ರ ಸಡನ್ ಇಮ್ಮಿಡಿಯೇಟ್ ಆಗಿ ಎಲ್ಲಾ ಕೆಲಸ ಆಗೋಯ್ತು. ಫೋರೆನ್ಸಿಕ್ ಲ್ಯಾಬ್ ಕಳಿಸಿ ನೀವೇ ಹೆಂಗೆ ತೀರ್ಮಾನ ಮಾಡ್ಬಿಡ್ತಾರೆ? ಇವರೇ ತೀರ್ಮಾನ ಮಾಡ್ಬಿಟ್ಟವ್ರೆ, ಅವ್ರು ಅಂದಿರೋದ್ ನಿಜ ಅಂತ. ಹಂಗಾರೆ ಫೋರೆನ್ಸಿಕ್ ಲ್ಯಾಬ್ ನ ಮುಚ್ಚಿಬಿಡಿ, ಕ್ಲೋಸ್ ಮಾಡ್ಬಿಡಿ. ಅದು ಮುಚ್ಚಿಬಿಟ್ಟು ನೀವೇ ಎಲ್ಲ ತೀರ್ಮಾನ ಮಾಡಿ. ಮುನಿರತ್ನ ಪ್ರಕರಣದಲ್ಲಿ ಆಡಿಯೋ ನೋಡಿದಾಗ ಟೂಲ್ ಕಿಟ್ ಮಾಡಿದ್ದಾರೆ. ಹನುಮಂತರಾಯಪ್ಪ ಆಡಿಯೋ ನೋಡಿದಾಗ ಒಂದು ವೆಲ್ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ, ಬಿಜೆಪಿ ಶಾಸಕರಿಗೆ ಒಂದು ನ್ಯಾಯನ. ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯ್ತು, ಇವತ್ತಿನವರೆಗೂ ಬಂಧಿಸಲಿಲ್ಲ. ಮುಖ್ಯಮಂತ್ರಿಗಳು ಮನೆಯಲ್ಲಿ ಅವನಿಗೆ ಔತಣ ಕೂಟ ಕರೆದು ಬಿರಿಯಾನಿ ಹಾಕಿ ಕಳಿಸಿದ್ರು. ಮುನಿರತ್ನ ಅವರು ಇಂಥ ರಾಜಕಾರಣಿಗಳು, ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ. ಜಾತಿ ಹಿಡಿದು ಬೈಯೋದಾಗ್ಲಿ. ಇನ್ನು ಈ ಬಂಧನವಾದ 2ನೇ ದಿನ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಅಂತೆ. ಗುತ್ತಿಗೆದಾರ ಚೆಲುವರಾಜು ಎಂಬ ವ್ಯಕ್ತಿ ಹನುಮಂತರಾಯಪ್ಪ ಎಂಬ ಇನ್ನೊಬ್ಬ ವ್ಯಕ್ತಿಯ ಜೊತೆ, ಆತ ಯಾರು ವಾಟೆವರ್, ಅವ್ರ ಜೊತೆ ಮಾತನಾಡಿರುವ ಆಡಿಯೋ ವೈರಲ್ಲು. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ದು ನೀನೆಲ್ಲೂ ಹೋಗಬೇಡ, ನಿನ್ನ ಸಮಸ್ಯೆ ಬಗೆಹರಿಸುತ್ತೇನೆ ಅಂತ ಅವರು ಮಾತನಾಡಿದ್ದಾರೆ ಅಂತ ಆಡಿಯೋ. ಅದಕ್ಕೆ ಆ ಗುತ್ತಿಗೆದಾರ ಚೆಲುವರಾಜು ಹೇಳೋದು, ಹೌದು ನಾನು ಮಾತಾಡಿದ್ದೀನಿ, ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ, ಸಹಕರಿಸ್ತಾ ಇದ್ದೀನಿ, ತನಿಖೆ ಮುಗೀಲಿ, ಇನ್ನೂ ಆಡಿಯೋ ಇದೆ ಬಿಡುಗಡೆ ಮಾಡ್ತೀನಿ ಅಂತ ಮಾಡ್ಬೋದು, ಅದು ಅವ್ರ ಇಷ್ಟ. ಜೀವ ಬೆದರಿಕೆ ಇದೆ, ರಕ್ಷಣೆ ಕೇಳಿದ್ದೀವಿ ಅಂತ ಹೇಳಿದ್ದಾರೆ. ಚೆಲುವರಾಜು ಎಲ್ರಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗೂ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬೇಡ, ಎಲ್ಲೂ ಹೋಗ್ಬೇಡ ಬಾ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರನೂ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ, ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ, ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದ್ರಲ್ಲೂ ನೀನು ನನ್ನ ತಾಲೂಕ್ನು ತಲೆ ಕೆಡ್ಸ್ಕೊಂಬೇಡ ಬಾ. ನೀನು ಆಡಿಯೋ ಇದು ಹನುಮಂತರಾಯಪ್ಪರದು ಅದೆಲ್ಲ ದಿಟ್ಟನೆ, ಅವ್ರು ಮಾತಾಡಿರೋದು ದಿಟ್ಟನೆ, ನಂದೇ ವಾಯ್ಸ್, ಸತ್ಯನೇ, ನಮ್ದೇನೆ ಅದು. ಇವರು ದುಡ್ಡು ಕೇಳಿರೋಂತ ಆಡಿಯೋ ನನ್ನ ಹತ್ರ ಇದೆ. ಇನ್ನು 2 ಇದೆ, ಇವಾಗ ಇನ್ವೆಸ್ಟಿಗೇಷನ್ ಇರೋದೇಶ ನಾನು ಅದನ್ನ ನಾಳೆ ಬೆಳಿಗ್ಗೆ ನಾನು ರಿಲೀಸ್ ಮಾಡ್ತೀನಿ. ನಾನು ಇವಾಗ ಆಚೆ ಕಡೆ ಓಡಾಡ್ತೀನಿ, ಜೀವ ಭಯ ಇದೆ, ನನಗೆ ರಕ್ಷಣೆ ಬೇಕೇ ಬೇಕು. ನಿಮ್ ಕುಟುಂಬಕ್ಕೆ ರಕ್ಷಣೆ ಕೊಡ್ತೀನಿ, ನಮ್ಮ ಸರ್ಕಾರ ಇದೆ, ನೀವು ಧೈರ್ಯವಾಗಿರಿ ಅಂತ ನನಗೆ ಧೈರ್ಯ ತುಂಬಿದ್ದಾರೆ. ಓಕೆ, ಸೊ ಈಗ ಈ ಪ್ರಕರಣದಲ್ಲಿ ಕಾನೂನು ಅದರ ಕೆಲಸ ಮಾಡಬೇಕು. ಟ್ರೆಡಿಷನಲಿ ಈಗ ಅದು FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಏನೇ ಬಂದ್ರೂ ನಾಳೆ ಅದು ಕೋರ್ಟಲ್ಲಿ ಇತ್ಯರ್ಥ ಆಗಬೇಕು. ಅದನ್ನು ಇವರೆಲ್ಲ ಎಲ್ಲವನ್ನೂ ಫೇಸ್ ಮಾಡಬೇಕು. ಈಗ ಹೇಗೆ ಆಡಿಯೋಗಳು ಹಿಂದೆ ಯಾವ್ದಾದ್ರು ಕಾಂಗ್ರೆಸ್ ಬಂದಾಗ ಇದು ನನ್ನ ಆಡಿಯೋ ಅಲ್ಲ ಅಂತಂತಾರೆ, ಹಾಗೆ ಇನ್ನೊಬ್ರು ನನ್ನ ಆಡಿಯೋ ಅಲ್ಲ ಅಂತಾರೆ. ಬಟ್ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಇನ್ ಕೋರ್ಟ್ ವೆದರ್ ಕೋರ್ಟ್ ಕ್ಯಾನ್ ರಿಲೈ ಅಪಾನ್ ಎ ಆಡಿಯೋ ಎವಿಡೆನ್ಸ್ ಆರ್ ನಾಟ್. ಕ್ವಶನ್. ಚನ್ನಾರೆಡ್ಡಿ ಪ್ರಕರಣ, ಅದಕ್ಕೆ ಚೀಫ್ ಮಿನಿಸ್ಟರ್ ಉತ್ತರ ಕೊಡಬೇಕು. ಎಲ್ಲ ಅಟ್ರಾಸಿಟಿ ಕೇಸಲ್ಲೂ ಒಂದೇ ಥರ ನಡ್ಕೊಳ್ಳೋದಾದರೆ ಫೇರ್ ಅದುವೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ, ಭಾಷೆ ಬಳಕೆಯಲ್ಲಿ ಎಲ್ಲರೂ ಎಚ್ಚರಿಕೆಯಿಂದಿರಬೇಕು, ಇನ್ಕ್ಲೂಡಿಂಗ್ ಮಿಸ್ಟರ್ ಮುನಿರತ್ನ ಆಗಿದ್ರು. ಅವ್ರು ಹೇಳಿದ್ರೆ ಇದು ಅವ್ರ ಆಡಿಯೋ ಆಗಿದ್ರೆ, ಹೇಗೆ ಈಗ ಪ್ರಜ್ವಲ್ ಕೇಸಲ್ಲೋ ಅಥವಾ ಸಿದ್ದರಾಮಯ್ಯನವ್ರದ್ರಲ್ಲೋ ಆಗಿದ್ರೆ ಅಥವಾ ದರ್ಶನ್ ಕೇಸಲ್ಲೋ ಆಗಿದ್ರೆ ಅಂತ ಆರೋಪಿ ಈ ಥರ ಹೇಳ್ತೀವೋ, ಹಾಗೆ ಈ ಕೇಸಲ್ಲೂ ಅವ್ರು ಹೇಳಿದ್ರೆ ಅವ್ರ ಆಡಿಯೋ ಆಗಿದ್ರೆ ಆ ರೀತಿಯ ಭಾಷೆ ಬಳಕೆ ಯಾರಿಗೂ ಒಳ್ಳೇದಲ್ಲ, ಅದು ಶೋಭೆ ತರಲ್ಲ. ಆಗಿದ್ರೆ ನನಗೆ ಗೊತ್ತಿಲ್ಲ ಆಗಿದೆಯೋ ಇಲ್ವೋ, ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ಕೋರ್ಟ್ ಅಗೇನ್. ಲೈಕ್ ದರ್ಶನ್ ಕೇಸಿಗ ದರ್ಶನಲ್ಲಿ ಕೋರ್ಟೇ ತೀರ್ಮಾನ ಮಾಡ್ಬೇಕು, ನಾವು 1000 ಪಡ್ಕೊಂಡ್ರು ಅಷ್ಟೇ. ಮೂರನೇದು ನಿಂದನೆ. ಯಾರು ಯಾವ ಪಕ್ಷದವರಾಗ್ಬೋದು, ಯಾವುದೇ ಜಾತಿಯವರಾಗ್ಬೋದು, ಯಾತಕ್ಕೆ ನಿಂದನೆ ಮಾಡಬೇಕು? ಒಕ್ಕಲಿಗರದ್ದೋ ಬ್ರಾಹ್ಮಣರದ್ದು ಭಾಳ ಜನಕ್ಕೆ ಅದೊಂದು ಶೋಕಿ ಇದೆಯಪ್ಪ, ಬ್ರಾಹ್ಮಣರು ನಿಂದನೆ ಮಾಡೋದು ಯಾಕೆ ಮಾಡಬೇಕು? ಹಾಗೆ ದಲಿತರು ಏನಕ್ಕೆ ಮಾಡಬೇಕು ಆ ನಿಂದನೆಗಳು? ಅವಶ್ಯಕತೆ ಏನಕ್ಕೆ ಅವಶ್ಯಕತೆ ಏನಿದೆ ಅದರಲ್ಲಿ?
ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗ ಧರ್ಮದಲ್ಲೇ ಏನಕ್ಕೆ ನಿಂದನೆ ಇರಬೇಕು ಬೇಕಾಗಿದೆ. ಐಡಿಯಾಲಜಿಕಲಿ ಒಪ್ಪದೇ ಇರೋದು ಬೇರೆ ವಿಚಾರ. ಹೌದು. ನಾವು ಒಪ್ಪಲ್ಲ ಅಂತಾರೆ ಯಾರೋ ಕಟ್ಟರ್ವಾದಿ RSS VHPನವರು ಯಾರೋ ಮುಸ್ಲಿಂ ನಿಲುವುಗಳನ್ನು ಕೆಲವು ನಾವು ಒಪ್ಪಲ್ಲ ಅಂತಾರಪ್ಪ. ದಟ್ಸ್ ಓಕೆ. ಬಟ್ ನಿಂದನೆಗಳು ಯಾಕೆ ಕೆಲವು ಲೆವೆಲ್ಸನ್ನು ದಾಟಿ? ಪ್ರಾಬ್ಲಮ್ ಈಸ್ ಆ ಭಾಷೆ ಬಳಕೆಗೆ ಎಲ್ಲ ರಾಜಕಾರಣಿಗಳು ಬಂದುಬಿಟ್ಟಿದ್ದಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಆಯಾ ಸಂದರ್ಭಗಳಲ್ಲಿ ಅದು ಕೆಲಸ ಮಾಡುತ್ತೆ, ಇಲ್ಲದ್ರೆ ಕೆಲಸ ಮಾಡಲ್ಲ. ಇಷ್ಟಾಗಿದೆ. ಈಗ ಇದಾದ ಮೇಲೆ ಈ ಪ್ರಕರಣದಲ್ಲಿ ಒಂದಿಷ್ಟು ರಾಜಕಾರಣವೂ ನಡೆಯುತ್ತಿರುವಂತಿದೆ, ನಡೆಯುತ್ತೆ. ಬಿಕಾಸ್ ದಟ್ ಇಸ್ ಪಾಲಿಟಿಕ್ಸ್. ಅದೇ ಪಾಲಿಟಿಕ್ಸ್. ಬಹಳ ಸರಳ. ಹೌದು. ದಟ್ ಈಸ್ ಪಾಲಿಟಿಕ್ಸ್. ಇವ್ರ ಕೇಸಲ್ಲಿ ತರಾತುರಿ ಅಂದಂಗೆ ಅವರು ಕೂಡ ಅದನ್ನೇ ಹೇಳ್ತಾರೆ. ಅದೇ ಪಾಲಿಟಿಕ್ಸ್. ಹಾಗಾಗಿ ಲೆಟ್ ದಿ ಕೋರ್ಟ್ ಡಿಸೈಡ್ ಹೂ ಇಸ್ ರೈಟ್ ಅಂಡ್ ಹೂ ಇಸ್ ರಾಂಗ್. ಎಸ್.